ಸಮಸ್ತ ಭಕ್ತ ಮಹಾಶಯರಿಗೆ ರವೀಂದ್ರ ಜೋಶಿಯ ದೀರ್ಘದಂಡ ನಮಸ್ಕಾರಗಳು. ಗಣಪತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ವಿಘ್ನ ವಿನಾಶಕನ ಪೂಜೆಯನ್ನು ನೆರವೇರಿಸಿ ನೈವೇದ್ಯ ಆರತಿ ಎಲ್ಲವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮೆದುರಿಗೆ ಬಂದು ಕೂತಿದ್ದೇನೆ. ಇದೊಂದು ನಮ್ಮದು ಸಂಪ್ರದಾಯ ಆಗಿಬಿಟ್ಟಿದೆ. ಇದು ಸತತವಾಗಿ 3ನೇ ವರ್ಷ. 2 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಸಂಪ್ರದಾಯವನ್ನು ಮುರಿಯೋದು ಬೇಡ ಅಂಥೇಳಿ ತಮ್ಮ ಜೊತೆ ಮಾತುಕತೆಯನ್ನು ಆಡ್ತಾಯಿದ್ದೀನಿ. ಹಬ್ಬ ಅನ್ನೋದಿದೆಯಲ್ಲ, ಅದು ನಮಗೆ ಆಹ್ಲಾದವನ್ನು ಕೊಡುವಂಥ, ಶಾಂತಿಯನ್ನು ಕೊಡುವಂಥ, ಸಮೃದ್ಧಿಯೆಡೆಗೆ ಕರ್ಕೊಂಡು ಹೋಗುವಂಥ ಒಂದು ಅಪ್ರತಿಮವಾದಂಥ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ಹಿಂದೂಗಳ ಹಬ್ಬ ಇದಾವಲ್ಲ, ಈ ಗಣೇಶ ಚೌತಿ ಇರ್ಬೋದು, ದೀಪಾವಳಿ ಹಬ್ಬ ಇರ್ಬೋದು, ಇವೆಲ್ಲ ಸಂಭ್ರಮಕ್ಕಾಗಿಯೇ ರೂಪಿಸಿದಂಥ ಹಬ್ಬಗಳೇನೋ ಅಂತ ಭಾಳ ಸಲ ನನಗನ್ಸುತ್ತೆ. ನೋಡಿ, ಗಣಪತಿಗೆ ಯಾವುದೇ ರೀತಿಯ ಸೀಮೆಯನ್ನು ನಾವು ಇಲ್ಲಿ ಹಾಕ್ಕೊಂಡೇ ಇಲ್ಲ. ಗಣಪತಿ ತಲೆ ಮೇಲೆ ಟೊಪ್ಪಿಗೆ ಹಾಕಿ ಆತನನ್ನು ಪೂಜೆ ಮಾಡ್ತೀವಿ. ಗಣಪತಿಗೆ ಪೇಟ ಸುತ್ತಿ ಪೂಜೆ ಮಾಡ್ತೀವಿ. ಗಣಪತಿಯನ್ನು ಅಣ್ಣಾ ಹಜಾರೆ ರೀತಿ ತಂದಿಟ್ಟರವ್ರು ನೋಡಿದ್ದೀನಿ ನಾನು. ಗಣಪತಿಯನ್ನು ಸುಭಾಷ್ ಚಂದ್ರ ಬೋಸ್ ಮಾಡಿರ್ತಾರೆ, ನೇತಾಜಿ. ಆತನಿಗೆ ನಮಗೆ ನಮ್ಮ ಮನಸ್ಸಿಗೆ ಹೇಗೆ ತೋಚತ್ತೋ ಹಾಗೆ ಆತನನ್ನು ಗಣಪತಿಯನ್ನು ನೋಡುವಂಥ ಒಂದು ಅಷ್ಟು ವಿಶಾಲತೆ ಔದಾರ್ಯ ನಮ್ಮಲ್ಲಿದೆ ಅಂತ. ಹೀಗೆ ಇರಬೇಕು, ಈ ರೀತಿಯೇ ಮಾಡಬೇಕು, ಈ ರೀತಿ ಮಾಡಿದರೆ ತಪ್ಪು, ಆ ರೀತಿಯದಾದಂಥ ಯಾವುದೇ ಕಟ್ಟುಪಾಡುಗಳು ಹಿಂದೂ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಕೃಷ್ಣನನ್ನು ಜೀನ್ಸ್ ಪ್ಯಾಂಟ್ ಹಾಕಿ ಆತನಿಗೆ ಕೊಳಲು ಹಿಡಿದು ತಲೆ ಮೇಲೆ ಪೇಟ ಹಾಕಿದಂಥ ಫೋಟೋಗಳು ನಿಮ್ಗೆ ಎಷ್ಟು ಬೇಕು? ಕೃಷ್ಣನನ್ನು ಕಳ್ಳ ಅಂತ ಕರಿತೀವಿ, ಬೆಣ್ಣೆ ಕಳ್ಳ ಅಂತ ಕರಿತೀವಿ. ಕೃಷ್ಣ ಸಖಿಯರ ಜೊತೆ, ಗೋಪಿಕೆಯರ ಜೊತೆ ಓಡಾಡಿ ಹೋಗುವಂಥ ರಸಿಕ ಅಂತ ಕರಿತೀವಿ. ಎಲ್ಲಿಯೂ ಕೂಡ ನಾವು ದೇವರನ್ನು ಒಂದು ಕಟ್ಟುಪಾಡಿನಲ್ಲಿ ಹಾಕಿ ಹೀಗೇ ಇರಬೇಕು ಅಂತ ಅಂದ್ಕೊಂಡವರಲ್ಲ. ಭಕ್ತನಿಗೆ ಹೇಗೆ ತೋಚತ್ತೋ ಹಾಗೆ ದೇವರು ತನ್ನ ಸ್ವರೂಪವನ್ನು ಬದಲಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಹಿಂದೂ ಧರ್ಮದಲ್ಲಿ ಮಾತ್ರ ಇರೋದು. ನಾವು ಯಾವುದೋ ಒಂದು ಗ್ರಂಥಕ್ಕೆ ನಮ್ಮನ್ನು ಒಡ್ಡಿಕೊಳ್ಳುವಂಥ, ಅಷ್ಟಕ್ಕೆ ಒಪ್ಪಿಕೊಳ್ಳುವಂಥ ಬದುಕು ನಮ್ಮದಲ್ಲ. ನಮ್ಮಲ್ಲಿರುವಂಥ ಪುರಾಣಗಳ ಸಂಖ್ಯೆ ಜಾಸ್ತಿ, ನಮ್ಮಲ್ಲಿರುವಂಥ ಗ್ರಂಥಗಳು, ನಮ್ಮಲ್ಲಿರುವಂಥ ಉಪನಿಷತ್ತುಗಳು, ನಮ್ಮ ವೇದಗಳು ಎಷ್ಟು ವಿಶಾಲವಾದಂಥ ಬದುಕನ್ನು ತೋರಿಸ್ಕೊಟ್ಟಿದ್ದಾವೆ ಅಂತಂದರೆ, ಎಲ್ಲರೂ ಕೂಡ ತಮಗೆ ಹೇಗೆ ಬೇಕೋ ಹಾಗೆ ಆರಾಧಿಸಬಲ್ಲಂಥ ಒಂದು ಅವಕಾಶ ಮತ್ತು ಹಕ್ಕು ಎಲ್ಲ ನಮಗೆ ದೊರೆತಿದೆ. ಬೇರೆ ಧರ್ಮದಲ್ಲಿ ಇದು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಕ್ರೈಸ್ತನಾಗಿದ್ದರೆ ಆತ ಹೋಗಿ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲದೇ ಇದ್ರೆ ಜೀಸಸನ ಫೋಟೋ ಇಟ್ಕೊಂಡು ಆತ ಪ್ರೇಯರ್ ಮಾಡಬೇಕು, ಪೂಜೆ ಅಲ್ಲ. ಆತ ಮುಸಲ್ಮಾನನಾಗಿದ್ದರೆ ಕುರಾನನ್ನೇ ಆತ ಓದಬೇಕು. ಅದು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಅದು ಕಾಬಾದ ಕಡೆ ಮುಖ ಮಾಡಿಕೊಂಡು ಓದಬೇಕು. ನಮ್ಮಲ್ಲಿ ಆ ರೀತಿಯದಾದಂಥ ಯಾವ ಕಟ್ಟುಪಾಡುಗಳಿಲ್ಲ. ಅಷ್ಟೇ ಅಲ್ಲ, ದೇವರನ್ನು ನಂಬಲಾರದಂಥವರಿಗೂ ಕೂಡ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಪ್ರಾಶಸ್ತ್ಯ ಇದೆ. ಅದಕ್ಕೆ ಚಾರ್ವಾಕನೇ ಸಾಕ್ಷಿ. ಆಮೇಲೆ ನಾವು ಅವರನ್ನು ದ್ವೇಷಿಸುವುದಿಲ್ಲ. ನೀನು ನಂಬೋದಿಲ್ಲ, ನಾನು ನಂಬ್ತೇನೆ. ನಾನು ಶಿಲೆಯಲ್ಲಿ ದೇವರನ್ನು ಕಾಣ್ತೇನೆ, ನೀನು ದೇವರನ್ನು ಶಿಲೆ ಅಂತ ಕರಿತೀಯ, ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಆಮೇಲೆ ಮಜಾ ಏನಪ್ಪ ಅಂತಂದರೆ, ನಮ್ಮಲ್ಲಿ ಈ ಧಾರ್ಮಿಕ ಆಚರಣೆ ಇದೆಯಲ್ಲ, ಈ ಧಾರ್ಮಿಕ ಆಚರಣೆಯನ್ನು ಬೇಕಾದರೂ ಸಾಂಸ್ಕೃತಿಕವಾಗಿ ನಾವು ಅದನ್ನು ಬದಲಿಸಿಕೊಳ್ಳಬಲ್ಲೆ. ಉದಾಹರಣೆಗೆ ಇದೇ ಗಣೇಶನ ಹಬ್ಬವನ್ನು ನೋಡಿ. ಈ ಗಣೇಶನ ಹಬ್ಬಕ್ಕೆ ಬಾಲಗಂಗಾಧರ ತಿಲಕರವರು ಸಾಂಸ್ಕೃತಿಕ ಸ್ವರೂಪವನ್ನು ಕೊಟ್ಟರು, ಸಾರ್ವಜನಿಕ ಸ್ವರೂಪವನ್ನು ಕೊಟ್ಟರು. ಜನರೆಲ್ಲ ಸೇರಿ ಗಣಪತಿ ಇಡುವಂಥ ಒಂದು ದೊಡ್ಡದಾದಂಥ ಅಭಿಯಾನವನ್ನು ಮಾಡಿ ಇವತ್ತಿಗೂ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ನಾನು ನಮ್ಮ ಮನೇಲಿ ಒಂದು ಕಂಡೀಷನ್ ಹೇಳೇನಿ. ಏನಪ್ಪ ಅಂತಂದರೆ, ಯಾವಾಗಲೂ ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವುದು ಸಣ್ಣ ಮಕ್ಕಳು ಬಂದು ಗಣಪತಿ ಪಟ್ಟಿ ಕೊಡ್ರಿ, ನಮಗೆ ನಾವು ಗಣಪತಿ ಇಡ್ತಾ ಇದ್ದೀವಿ ಅಂತ ಯಾವುದೇ ಒಂದು 5-6 ಜನ ಹುಡುಗರು ಬಂದರೆ, ಒಂದು 10-15 ಜನ ಗುಂಪು ಬಂದರೆ ಅವ್ರನ್ನ ವಾಪಸ್ ಕಳಿಸ್ಬೇಡ್ರಿ ಅಂತ. ಯಾಕೆಂದರೆ ಇವತ್ತಿನ ದಿವಸ ಆ ರೀತಿಯದಾದಂಥ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕೆಲಸ ಮಾಡುವ ಸಂಖ್ಯೆ ತುಂಬ ಕಡಿಮೆ. ಯಾರ ಹತ್ರ ಟೈಮ್ ಇಲ್ಲ. ಯಾರಾದರೂ ಮಾಡ್ತೀನಿ ಅಂದರೆ ಔದಾರ್ಯದಿಂದ ನಮ್ಮಲ್ಲಿರುವುದನ್ನು ತೆಗೆದುಕೊಡಬೇಕು. ಆವಾಗ ಅವರಲ್ಲಿ ಪ್ರೇರಣೆಯಾಗತ್ತೆ, ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನುವಂಥ ಚೈತನ್ಯ ಉಂಟಾಗತ್ತೆ. ಈ ಅಭಿಯಾನ, ಈ ಸಂಸ್ಕೃತಿ ಮುಂದುವರ್ಕೊಂಡು ಹೋಗುತ್ತೆ. ಹಚ ಅಂತ ಬೈದು ಕಳಿಸ್ಬಿಟ್ರೆ ಆ ಹುಡುಗರ ಮನಸ್ಸು ಕುಗ್ಗಿ ಹೋಗುತ್ತೆ, ಒಂದು ಚೈತನ್ಯ ಉಡುಗಿ ಹೋಗುತ್ತೆ. ಅದರಿಂದ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದಾಗ ಬೇರೆ ಏನೂ ಮಾಡಲಿಕ್ಕಾಗದೆ ಹೋದರೂ ಅಟ್ಲೀಸ್ಟು ಬೆನ್ನು ಚಪ್ಪರಿಸುವಂಥ ಕೆಲಸ ಮಾಡಬೇಕು.
ನಮ್ಮಲ್ಲಿ ಏನಾಗಿದೆ, ಈಗ ಧಾರ್ಮಿಕ ಆಚರಣೆಗಳನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಿಸ್ಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ. ಉದಾಹರಣೆಗೆ ಮೈಸೂರಿನಲ್ಲಿ ನಡೀತಾ ಇರುವಂಥ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂಥ ನಮ್ಮ ದಸರೆ ಉದ್ಘಾಟನೆಯನ್ನೇ ನೋಡಿ. ಒಬ್ಬ ಮುಸಲ್ಮಾನ ಸಾಹಿತಿಯನ್ನು ಕರ್ಕೊಂಬಂದು ಮಾಡಿಸ್ತಾ ಇದ್ದಾರೆ. ಹಂಗಾರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಹಿಂದೂ ಇವ್ರಿಗೆ ಯಾರೂ ಸಿಗಲೇ ಅಲ್ವಾ? ಸಾಹಿತಿಯನ್ನೇ ಕರ್ಕೊಂಬರಲಿ. ಯಾರು ಹಿಂದೂ ಧರ್ಮದ ಆಚರಣೆಗಳನ್ನು ನಂಬುತ್ತಾರೋ, ಯಾರು ನಾಡ ಹಬ್ಬ ಶರನ್ನವರಾತ್ರಿಯ ಬಗ್ಗೆ ಕಲ್ಪನೆ ಇದೆಯೋ, ಯಾರಲ್ಲಿ ಭಕ್ತಿ ಮೇಳೈಸತ್ತೋ ಅಂಥವ್ರನ್ನ ಒಬ್ಬರನ್ನ ಹುಡ್ಕೊಂಡು ಕರ್ಕೊಂಬರ್ಲಿಕ್ಕಾಗಲಿಲ್ವಾ? ಅವರೇನು RSS ಅವರಾಗಿರ್ಬೇಕಾಗಿಲ್ಲ, BJP ಅವರಾಗಿರ್ಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲ, ಬಲಪಂಥೀಯರಾಗಿರ್ಬೇಕಾಗಿಲ್ಲ. ಆತನಿಗೆ ದೇವರಲ್ಲಿ ನಂಬಿಕೆ ಇರುವಂಥ ಮನುಷ್ಯ, ಶರನ್ನವರಾತ್ರಿಯ ಬಗ್ಗೆ ಮಾಹಿತಿ ಇರುವಂಥ ಮನುಷ್ಯ, ತನ್ನನ್ನು ತಾನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವ ಮೂಲಕ ನಾಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುವಂಥ ಮನಸ್ಥಿತಿ ಇರುವಂಥ ಸಮಷ್ಟಿ ಪ್ರಜ್ಞೆ ಒಬ್ಬ ವ್ಯಕ್ತಿ ಯಾರೂ ಸಿಗಲೇ ಇಲ್ವನ್ರಿ ಕರ್ನಾಟಕದಲ್ಲಿ. ನನಗೆ ಭಾಳ ಬೇಜಾರಾಗೋಯ್ತು. ನನಗೆ ಆಕೆ ಎಡಚರೆ, ಬೂಕರ್ ಪ್ರಶಸ್ತಿ ಅವೆಲ್ಲ ಸೈಡಿಗೆ ಇಟ್ಬಿಡ್ರು, ಅವೆಲ್ಲ ಬಿಟ್ಬಿಡೋಣ. ಆಕೆ ಅವತ್ತು ಹಂಗೆ ಹೇಳಿದರು, ಅರ್ಶಿನ ಕುಂಕುಮ ಅಂದರು, ನಾವು ಮುಸಲ್ಮಾನರು ಏನು ಮಾಡಿವಿ ಅದನ್ನೆಲ್ಲ ಮಾತಾಡಿ ಆಗಿದೆ. ಅದ್ರ ಬಗ್ಗೆ ಪ್ರಶ್ನೆ ಅದಲ್ಲ. ಪ್ರಶ್ನೆ, ನೀವು ಹಿಂದೂಗಳ ಮನಸ್ಸಿಗೆ ಘಾಸಿಗೊಳಿಸಬೇಕು ಅಂತಲೇ ಇಂಥ ಕೆಲಸ ಮಾಡ್ತಿರಲ್ಲ. ಕಾರಣ ಏನು ಕೊಡ್ತೀರಿ? ಈ ಹಿಂದೆ ಪ್ರೇಮ ಕವಿ ಮಾಡಲಿಲ್ವಾ, ಉದ್ಘಾಟನೆ ಮಾಡಲಿಲ್ವಾ ಅಂತೀರಿ. ಅದು ಕೂಡ ತಪ್ಪು. ಯಾಕೆ ಮಾಡಬೇಕಾಗಿತ್ತು? ಅಗತ್ಯ ಏನಿತ್ತು ಹೇಳಿ? ಅವತ್ತು ಯಾರು ಸಿಗಲಿಲ್ವಾ ನಿಮಗೆ? ನಿಸಾರ್ ಅಹಮದ್ ಜಾಗದಲ್ಲಿ ಬೇರೆ ಯಾರು ಇರಲಿಲ್ವಾ? ದೇವರನ್ನೇ ನಂಬಲಾರದಂಥ, ಪೂಜೆ ಪುನಸ್ಕಾರನೇ ಒಪ್ಪಲಾರದಂಥ, ಬದುಕನ್ನೇ ಬಂಡಾಯ ಮಾಡಿದಂಥ ಬರುವ ರಾಮಚಂದ್ರಪ್ಪನೇ ನಿಮ್ಗೆ ಬೇಕಾಗಿತ್ತಾ? ಇವೆಲ್ಲವೂ ಕಾಂಗ್ರೆಸ್ಸಿನ ಅಪಸವ್ಯಗಳು, ಮರಿಬೇಡಿದ್ನ. ಕಾಂಗ್ರೆಸ್ಸಿನವರು ಧಾರ್ಮಿಕ ಆಚರಣೆಗಳನ್ನು, ಇವು ಸಾಂಸ್ಕೃತಿಕ ಭಾಷೆಗೆ ಸಂಬಂಧಪಟ್ಟಂಥ ಆಚರಣೆಗಳು ಅಂತ ನಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ಮರಿಬಾರ್ದು. ಮಹದೇವಪ್ಪನಂಥವರು ಆ ರೀತಿಯಾದಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ನೀವು ಹೋಗಿ ಚಾಮುಂಡಿ ಬೆಟ್ಟದೊಳಗೆ ಚಾಮುಂಡಿ ದೇವಿ ಎದುರುಗಡೆ ಹೋಗಿ ಮುಹೂರ್ತ ತೆಗೆಸಿ ಹೋಗಿ ಪೂಜೆ ಮಾಡಿ ಮಂಗಳಾರತಿ ತೊಗೊಂಡು ಅದಾದಮೇಲೆ ಯಾಕ್ರಿ ಶುರು ಮಾಡ್ತೀರಾ? 9 ದಿವಸ ನವರಾತ್ರಿ ಯಾಕ್ರಿ ಮಾಡ್ತೀರಾ? ಒಂದು 13-15 ದಿವಸ ಮಾಡಿ ನೋಡೋಣ, ಅಥವಾ 4-5 ದಿವಸ ಮಾಡಿ. ನಿಮ್ಮ ಹತ್ರ ಬಿಟ್ಟಿ ಭಾಗ್ಯಕ್ಕೆ ದುಡ್ಡಿಲ್ಲ, ಇದಕ್ಕೂ ದುಡ್ಡಿಲ್ಲ, ಅದು ಮಾಡಿ. ಯಾಕೆ ಮಾಡಲ್ಲ? ಅದು ಹೀಗೆಯೇ ಆಗಬೇಕು ಅಂತ ಯಾವಾಗ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ನಡ್ಕೊಂಡು ಬಂದಿರೋದು ಇದು. ಅದಾದಮೇಲೆ ಕೆಳದಿ, ಮೈಸೂರು ಎಲ್ಲ ಕಡೆ ಬಂದಿರೋದು. ನೀವು ಪ್ರಜಾಪ್ರಭುತ್ವ ಬಂದದ್ದಕ್ಕೆ ಸರ್ಕಾರ ಆಗಿರೋದ್ರಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಹೇಳ್ತಾ ಇರೋದೇನು, ನನಗೆ ಭಾಳ ದುಃಖ ಆಗಿದ್ದೇನು ಅಂದರೆ, DK ಶಿವಕುಮಾರ್ನಂಥ ವ್ಯಕ್ತಿ ಆತ ಬಂದು ಹೇಳ್ತಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾನೆ. ಚಾಮುಂಡಿ ಬೆಟ್ಟ ಅಂತ ಹೆಸರು ಯಾಕೆ ಬಂತು ಸ್ವಾಮಿ? ಯಾಕೆ ಹೆಸರು ಬಂತು? ಅಲ್ಲಿ ಚಾಮುಂಡಿ ದೇವತೆ ಆವಾಸ ಆಗಿರೋ ಜಾಗ ಅನ್ನೋಂಥ ಕಾರಣಕ್ಕೋಸ್ಕರ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿರೋದು. ಚಾಮುಂಡಿ ಬೆಟ್ಟಕ್ಕೆ ಜನ ಯಾಕೆ ಹೋಗ್ತಾರೆ ಸ್ವಾಮಿ? ಏನು ಚುರುಮುರಿ ತಿನ್ನಕ್ಕೆ ಹೋಗ್ತಾರಾ? ದೇವಿಯ ದರ್ಶನಕ್ಕೆ ಹೋಗ್ತಾರೆ. ಅದು ಗೊತ್ತಿಲ್ವಾ DK ಶಿವಕುಮಾರ್ಗೆ? ಮೈಸೂರು ಬಂದ ತಕ್ಷಣ ಓಡಿ ಹೋಗ್ತಾರೆ ಕಾರ್ ತೊಗೊಂಡಲ್ಲಿಗೆ. ಯಾಕೆ ಹೋಗ್ತಾರೆ? ರಾಜಕೀಯ ಬಂದ ತಕ್ಷಣ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಅಲ್ಲಿ ಇತರೆ ಧರ್ಮೀಯರು ಬರಲಿಕ್ಕೆ ಅವಕಾಶ ಇದೆ ಅಂದ ತಕ್ಷಣ ಅದು ಹಿಂದೂಗಳ ಜಾಗ ಅಲ್ಲ ಅಂತ ಅರ್ಥ ಅಲ್ಲ. ಇತರೆ ಧರ್ಮೀಯರಿಗೆ ನಾವು ನಿಷೇಧ ಹೇರಿಲ್ಲ, ನೀವು ಬಂದು ಹೋಗಿ, ನಿಮಗೆ ಬೇಡ ಅಂದಿಲ್ಲ ಅಂಥೇಳಿ ನಾವು ಜಾಗ ಕೊಟ್ಟದ್ದಕ್ಕೆ ಚಾಮುಂಡಿ ಬೆಟ್ಟ ಅನ್ನೋದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾನೆ ಮನುಷ್ಯ ಅಂತಂದರೆ, ಈತನಿಗೆ ಹಿಂದೂಗಳು ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ನಮ್ಮಲ್ಲಿ ಭಾಳ ದೊಡ್ಡ ಷಡ್ಯಂತ್ರ ಹೆಂಗೆ ನಡೀತಾ ಇದೆ ಅಂದರೆ, ಇದನ್ನು ಯಾವುದೋ ಒಂದು ಭಾಷೆಗೆ ಸೀಮಿತ ಮಾಡಿಬಿಡೋದು, ಇಲ್ಲ ಅಂದರೆ ಇದು ಆದಿವಾಸಿಗಳ ಕಾಲದಿಂದ ನಡೀತಾ ಇರೋದು, ಮಹಿಷಾಸುರನ ಒಂದು ರಾಜ ಅಂತ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡೋದು, ಆತ ಬೌದ್ಧ ಅಂತ ಹೇಳೋದು, ಇಲ್ಲವೇ ಇಂಥ ಭಾಷೆಯವರು ಮಾತ್ರ ಮಾಡ್ತಾರೆ ಅಂತ ಹೇಳೋದು. ಈಗ ಪೊಂಗಲ್ ಅಂತ ಒಂದು ಹಬ್ಬ ಇದೆಯಪ್ಪ, ತಮಿಳ್ರದ್ದು, ತಮಿಳ್ನಾಡಿಂದದು, ತಮಿಳು ಮಾತನಾಡೋರು ಮಾತ್ರ ಮಾಡ್ತಾರೆ ಅಂಥೇಳಿ. ಯಾರಾದರೂ ಒಪ್ಲಿಕ್ಕೆ ಸಾಧ್ಯ ಏನ್ರಿ ಇದನ್ನ? ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋದರೆ ನಿಮಗೆ ಗುಡಿ ಪಾಡ್ವ ಅಂತ ಕರೀತಾರೆ, ಕರ್ನಾಟಕಕ್ಕೆ ಬಂದರೆ ಸಂಕ್ರಮಣ ಅಂತ ಕರಿತೀವಿ ನಾವು, ಸಂಕ್ರಾಂತಿ ಅಂತ ಕರಿತೀವಿ, ಸುಗ್ಗಿಯ ಸಂದರ್ಭ ಅಂಥೇಳಿ. ಆಚರಣೆಯಲ್ಲಿ ವ್ಯತ್ಯಾಸ ಇರ್ಬೋದು, ಉದ್ದೇಶ ಧಾರ್ಮಿಕತೆ ಎರಡೂ ಅದೇ ಇರೋದು. ಈ ಗಣಪತಿ ಹಬ್ಬ ಇದೆ, ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಕರ್ನಾಟಕದಲ್ಲಿ ಮಾಡ್ತಾರೆ, ಮಧ್ಯಪ್ರದೇಶದಲ್ಲಿ, ಇಡೀ ದೇಶಾದ್ಯಂತ ಮಾಡ್ತಾರೆ ಇದನ್ನು, ಗುಜರಾತಲ್ಲಿ ಮಾಡ್ತಾರೆ. ಹಾಗಂತೇಳಿ ಗಣಪತಿ ಅನ್ನೋದು ಧಾರ್ಮಿಕ ಹಬ್ಬ ಅಲ್ವೇ ಅಲ್ಲ ಅಂತ ನೀವು ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ, ನಮ್ಮಲ್ಲಿ ಪೌರಾಣಿಕವಾಗಿ ಗಣಪತಿಗೆ ಸಂಬಂಧಪಟ್ಟ ಎಷ್ಟೊಂದು ಕಥೆಗಳಿದ್ದಾವೆ, ಒಂದಲ್ಲ ಎರಡಲ್ಲ. ಗಣಪತಿ ಸ್ವತಃ ಯಾವ ರಾವಣನ ಕೈಯಲ್ಲಿ ಆತ್ಮಲಿಂಗ ಇತ್ತೋ ಅದು ದನಕಾಯವನಾಗಿ ಬಚಾವ್ ಮಾಡಿ ತಂದು ಗೋಕರ್ಣದಲ್ಲಿ ಅದನ್ನ ನೆಲದ ಮೇಲೆ ಇಟ್ಟ ಅನ್ನೋ ಕಥೆಯಿಂದ ಹಿಡಿದು, ವೇದವ್ಯಾಸರು ಮಹಾಭಾರತವನ್ನು ಹೇಳುವಾಗ ಕೂತು ಬರ್ಕೊಂಡ ಲಿಪಿಕಾರನಾಗಿದ್ದ ಅಂತ ಹೇಳುವುದರಿಂದ ಹಿಡಿದು,
ತಂದೆ ತಾಯಿಗೆ ಪ್ರದಕ್ಷಿಣೆ ಮಾಡುವ ಮೂಲಕ ಜಗತ್ತನ್ನೇ ನಿಮ್ಮಲ್ಲಿ ನೋಡಿದೆ ಅಂತ ಹೇಳುವಂಥ ಉದಾತ್ತವಾದ ಚಿಂತನೆಯನ್ನು ಹೇಳಿದ್ದರಿಂದ ಹಿಡಿದು ಗಣಪತಿಯ ಬಗ್ಗೆ ಎಷ್ಟೆಲ್ಲ ನಮ್ಮ ಪೌರಾಣಿಕವಾದಂಥ ಹಿನ್ನೆಲೆ ಇದ್ದಾವೆ. ಅದನ್ನು ನೀವು ಒಂದು ಧಾರ್ಮಿಕ ಹಬ್ಬನೇ ಅಲ್ಲ, ಸಾಂಸ್ಕೃತಿಕ ಅಂದ್ಬಿಟ್ರೆ ಪೆಂಡಲ್ ಇಟ್ಕೊಂಡು ನಾವು ಗಲ್ಲಿನಲ್ಲಿ ಕೂಡಿಸ್ತೀವಿ ಅಂದ ತಕ್ಷಣ ನೀವು ಒಂದು ಧಾರ್ಮಿಕ ಹಬ್ಬ ಅಲ್ಲ ಅಂತ DK ಶಿವಕುಮಾರ್ ಥರದವ್ರು ಹೇಳಿಬಿಟ್ರೆ ಒಪ್ಕೊಳ್ಳಿಕ್ಕಾಗತ್ತನ್ರಿ. ನಾಡಹಬ್ಬ ದಸರಾ ಕೂಡ ಹಾಗೆ. ಅದಕ್ಕೆ ನಾಡ ಹಬ್ಬ ಅಂತ ಕರೆದದ್ದು ಯಾಕೆ ಅಂತಂದರೆ ಇಡೀ ನಾಡವರು ಬರಲಿ ಅಂತ, ಬೇರೆ ಕನ್ನಡದವ್ರು ಬರಲಿ ಅಂತ ಅಷ್ಟೇ ಅಲ್ಲ, ಇಡೀ ನಾಡಿನ ಜನ ಸೇರಬೇಕು ಅಂತ ಅರ್ಥ. ಅದಕ್ಕೆ ಅದರ ಅರ್ಥ ಇದು ಕೇವಲ ಒಂದು ಭಾಷೆಗೆ ಸಂಬಂಧಪಟ್ಟದ್ದು, ಕೇವಲ ಭುವನೇಶ್ವರಿ ಅಲ್ಲ. ಅದರ ಹಿಂದೆ ಸಾವಿರ ಕಥೆಗಳಿದ್ದಾವೆ, ದೃಷ್ಟಾಂತಗಳಿದ್ದಾವೆ, ನಮ್ಮ ಧಾರ್ಮಿಕ ಪರಂಪರೆಯ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಮುಂದುವರಿದ ಭಾಗವಾಗಿ ಅದಕ್ಕೆ ಸಾಂಸ್ಕೃತಿಕ, ಸಾಹಿತ್ಯಿಕ, ಕೃಷಿಕ, ಸಾಮಾಜಿಕ ಸ್ಪರ್ಶಗಳನ್ನು ಕೊಟ್ಟಿದ್ದೇವೆ. ಸ್ಪರ್ಶ ಅಷ್ಟೇ. ಮೂಲ ಆಶಯ ಏನು, ಮೂಲ ದ್ರವ್ಯ ಏನು? ನವರಾತ್ರಿ, ಶರನ್ನವರಾತ್ರಿ ಎನ್ನುವಂಥ ನಮ್ಮ ಶಕ್ತಿ ದೇವತೆಗಳನ್ನು ಆರಾಧಿಸುವಂಥ 9 ದಿವಸಗಳೇ ಶರನ್ನವರಾತ್ರಿ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ನಡೀತದೆ ಅದು. ಉತ್ತರ ಪ್ರದೇಶಕ್ಕೆ ಹೋಗಿ, ಉತ್ತರಾಖಂಡ್ ಹೋಗಿ, ಪಶ್ಚಿಮ ಬಂಗಾಳ ಹೋಗಿ, ಎಲ್ಲಿ ಹೋಗ್ತೀರಿ ಹೇಳಿ, ಇಡೀ ಉತ್ತರ ಭಾರತದಲ್ಲಿ ಹೋಗಿ ಎಲ್ಲ ಕಡೆ ಕೂಡ ನವರಾತ್ರಿ ಮಾಡ್ತಾರೆ. ದಶಹರಾ ಅಂತ ದಸರಾ ಹಬ್ಬ ಮಾಡ್ತಾರೆ. ಕೇವಲ ಕರ್ನಾಟಕ, ಮೈಸೂರು, ನಾಡ ಹಬ್ಬ ಅಲ್ಲ, ದೇಶಾದ್ಯಂತ ನಡೆಯುವಂಥ ಹಬ್ಬ. ಅದಕ್ಕೆ ನೀವು ಇದ್ದಕ್ಕಿದ್ದ ಹಾಗೆ ಏನು ತಪ್ಪಾಗಿದೆ, ಅವ್ರು ಕರೆದ್ರೆ ಏನು ತಪ್ಪು, ಅವ್ರು ಬಂದು ಹಾಯ್ ಆಯಿತು ಏನು ತಪ್ಪೇನಿಲ್ಲ, ಬಾನು ಮುಷ್ತಾಕಿಗೆ ನಮ್ಮಂಗೆ ಕುಂಕುಮ ಹಚ್ಕೊಳಕ್ಕೆ ಹೇಳ್ರಿ, ಹಚ್ಕೊಂಡು ಮಂಗಳಾರತಿ ತೊಗೊಳಕ್ಕೆ ಹೇಳ್ರಿ, ಪೂಜೆ ಕೂತ್ಕೊಳ್ಳೋಕೆ ಹೇಳಿ, ನಮ್ಮದೇನು ಅಭ್ಯಂತರ ಇಲ್ಲಲ್ಲ, ಮಾಡಲಿ ಅವರು ಬಂದು ನಂದಿ ಕಂಬ ಪೂಜೆನಲ್ಲಿ ಪಾಲ್ಗೊಳ್ಳೋಕೆ ಹೇಳಿ ಮಾಡಿಸೋಣ. ಅಲ್ಲಿ ಬಂದ ತಕ್ಷಣ ತಮ್ಮ ಧರ್ಮ ಹೇಳಿ ಉಳಿದವರೆಲ್ಲ ಕಾಫಿರ್ ಅಂತ ಹೇಳೋದು, ಸರ್ತನ್ಸೆ ಜುದಾ ಅನ್ನೋದು, ಇವೆಲ್ಲ ಮಾಡಿದರೆ ನಾವು ಒಪ್ಕೊಳ್ಳಿಕ್ಕಾಗತ್ತಾ? ನೀವು ಸರ್ಕಾರದವ್ರು, ನಿಮ್ಮ ಕೈಲಿ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾಡಬಹುದಾ? ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಒಂದೊಂದು ಹೆಸರು ಹೇಳ್ಕೊತ ಹೋಗ್ತೀರಿ. ಅವ್ರು ಇರಲಿಲ್ವಾ, ಇವ್ರು ಇರಲಿಲ್ವಾ, ಅವ್ರು ಮಾಡಿಲ್ವಾ, ಇವರು ಅಂದರೆ ಇನ್ನೊಂದು ಸಲ ನೀವು ಇಂಥ ಎಡವಟ್ಟು ಮಾಡಿದರೆ ಅದೇ ಎಡವಟ್ಟನ್ನು ಸಂಪ್ರದಾಯ ಮಾಡಿಸ್ಕೊಂಡು ಮುಂದೆ ಹೋಗೋರ ನೀವು. ಇದು ನಾವು ಒಪ್ಕೊಳ್ಳೋಕ್ಕಾಗತ್ತಾ? ನಾನು ಒಂದೇ ದಿವಸನೇ ಹೇಳಿದೆ, ಯಾಕೆ ಇದ್ರ ಬಗ್ಗೆ ಕೋರ್ಟ್ಗೆ ಹೋಗಿಲ್ಲ ಇಲ್ಲೂ ಯಾರು ಇಲ್ಲಿವರೆಗೂ ಅಂತ. ಹೈಕೋರ್ಟ್ಗೆ ಹೋಗಿ ಇದ್ರ ಮೇಲೆ ಸ್ಟೇ ತರಬೇಕ್ರಿ. ತಂದು ಯಾರನ್ನೇ ಒಬ್ಬರು ಕರ್ಕೊಂಬಂದು ಕೂಡಿಸ್ರಿ. ಬೇರೆ ಯಾರು ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇದೆಯೋ, ಹಿಂದೂ ಧರ್ಮದ ಬಗ್ಗೆ. ಈಗ ಬಾನು ಮುಷ್ತಾಕ್ ಹೇಳ್ತಾ ಇದ್ದಾರೆ, ಚಾಮುಂಡಿ ನನ್ನನ್ನು ಕರೆಸಿಕೊಂಡಿದ್ದಾಳೆ. ನೋಡಿ ಹೆಂಗಿದೆ. ಮುಂದೆ 2023 ಭಾಷಣ ಮಾಡುವಾಗ ಚಾಮುಂಡಿ ನೆನಪಾಗಲಿಲ್ವಾ? ಭುವನೇಶ್ವರಿ ಅವಾಗ ಕೆಟ್ಟೊಳಗೆ ಕಂಡ್ಲು. ಈಗ ಚಾಮುಂಡಿ ನನ್ನನ್ನು ಕರೆಸ್ಕೋತಾ ಇದ್ದಾಳೆ. ಆಯಿತು, ಚಾಮುಂಡಿ ಕರೆಸ್ಕೋತಾ ಇದ್ದಾಳೆ, ಚಾಮುಂಡಿದು ಕುಂಕುಮ ನಿಮ್ಗೆ ಕೊಡ್ತಾರೆ, ಹಣೆಗೆ ಇಟ್ಕೊಂಬಿಡೋಣ, ನಮ್ಮದೇನು ಬೇಜಾರಿಲ್ಲ, ಮಾಡೋಣ. ಅದು ಒಂದು ನೋಡೇ ಬಿಡೋಣ ಕೈ. ಒಬ್ಬ ಮುಸಲ್ಮಾನ ಮತದಲ್ಲಿರುವ ಹೆಣ್ಮಗಳು ಹಿಂದೂ ಧರ್ಮಕ್ಕೆ ಬರ್ತೀನಿ ಅಂತ ಹೇಳಿದರೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರೋಣ. ಪ್ರತಿ ವರ್ಷ ಒಬ್ಬೊಬ್ಬರು ಸಾಬ್ರು ಕರ್ಕೊಂಬರ್ರಿ. ನೀವಿರೋ ತನಕ, ನೀವಿರೋದೇ 3 ವರ್ಷ, 2000 ಮುಂದಿನ ಚುನಾವಣೆ ಬರುತ್ತಲ್ಲ, 2028ಕ್ಕೆ ಮನೆ ಹೋಗುತ್ತೆ ಕಾಂಗ್ರೆಸ್, ಅನುಮಾನ ಇಲ್ಲ. ಯಾಕೆಂದರೆ ಹಿಂದೂಗಳನ್ನು ವಿರೋಧ ಕಟ್ಕೊಂಡವ್ರು ಇವತ್ತಿನವ್ರಿಗೆ ಯಾರೂ ಎಲ್ಲಿ ಉದ್ಧಾರ ಆಗಿಲ್ಲ. ಮೊಘಲರ ಕಾಲದಿಂದ ನೋಡ್ಕೊಳ್ಳಿ, ಬ್ರಿಟಿಷರ ಕಾಲದಿಂದ ನೋಡ್ಕೊಳ್ಳಿ, ನಶಿಸಿ ಹೋಗಿದ್ದಾರೆ, ಯಾರು ಉಳಿದಿಲ್ಲ. ಇನ್ನು ನೀವು ಕಾಂಗ್ರೆಸ್ನವ್ರಿಗೆ ಯಾವ ಲೆಕ್ಕ ರೀ, ಯಾವ ಗಿಡದ ತಪ್ಪಲು? ಇದರ ಹಿಂದಿನ ಭಾಗವನ್ನು ನೋಡಿ, ಧರ್ಮಸ್ಥಳದ ಪ್ರಕರಣ ತಗೊಳ್ಳಿ. ಧರ್ಮಸ್ಥಳದ ಪ್ರಕರಣದಲ್ಲಿಯೂ ಇದೇ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದು. ಹೆಂಗಾದರೂ ಮಾಡಿ ಇದಕ್ಕೆ ಕಳಂಕವನ್ನು ಹೊರಿಸ್ಬೇಕು ಅಂತ ನಿರಂತರವಾದ ಪ್ರಯತ್ನ ನಡೀತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 12.5 ವರ್ಷ ರೀ ಸರ್ಕಾರ ಕಣ್ಮುಚ್ಕೊಂಡು ಕೂತಿತ್ತ. ಅವತ್ತು ತಿಮ್ಮರೋಡೆ ಇದ್ದ ತಾನೆ, ಅವನೇ ತಾನೆ. ಇವತ್ತವ್ರಿಗೆ ಯಾವುದಾದ್ರೂ ಕೋರ್ಟ್ಗೆ ಹೋಗಿ ಸೌಜನ್ಯಂಗೆ ನ್ಯಾಯ ಸಿಗಬೇಕು ಅಂತ ಒಂದು ಕೇಸ್ ಒಂದು ಅರ್ಜಿ ಕೊಟ್ಟಿದ್ದಾನನ್ರಿ. ಅವನು ಬಂಗ್ಲೆ ಕಟ್ಸ್ಕೊಂಡಿದ್ದಾನೆ, 16 ಎಕರೆ ಜಾಗ ಮಾಡ್ಕೊಂಡಿದ್ದಾನೆ, 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾನೆ, ಮಾಡಿದಾನ. ಸೌಜನ್ಯಗೆ ನ್ಯಾಯ ಕೊಡಿಸಿ. ಯಾವುದು ಸೌಜನ್ಯ ನ್ಯಾಯ ಹೆಂಗೆ ಕೊಡಿಸೋದು? ಬೀದಿಯಲ್ಲಿ ನಿಂತು ಕೊಡಿಸೋದಾ? ಕೋರ್ಟಿಗೆ ತಾನೇ ಹೋಗ್ಬೇಕು. ಭಾರತ ಸಂವಿಧಾನ ಏನರೇ ಹೇಳುತ್ತೆ, ನ್ಯಾಯಾಲಯದ ಮೂಲಕ ನೀವು ನ್ಯಾಯವನ್ನು ತಗೊಳ್ಳಿ ಅಂತ ಹೇಳ್ತದೆ. ನ್ಯಾಯಾಲಯಕ್ಕೆ ಇವ್ರು ಯಾರು ಹೋಗಿದಾರನ್ರಿ ಇಲ್ಲಿವರೆಗೂ? ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ಬೇಕಾಗಿತ್ತು, ಯಾಕೆ ಹೋಗಿಲ್ಲ? ಸ್ವತಃ ಒಬ್ಬ ವಕೀಲ ಅವರ ತಾಯಿ ಹತ್ರ, ಸೌಜನ್ಯ ತಾಯಿ ಹತ್ರ ಹೋಗಿ ಪಿಟಿಷನ್ ಹಾಕೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳಿದಂಥ ಮನುಷ್ಯ ಆತ. ಯಾವ ಅತ್ಯಾಚಾರಿ ಅಂತ ತೀರ್ಮಾನ ಆಗಿ ಹೋಗಿತ್ತು ಅಂತ ಸಂತೋಷ್ ರಾವ್ನನ್ನು ಜಾಮೀನು ಕೊಡಿಸಿ ಕರ್ಕೊಂಬಂದಂಥ ಮನುಷ್ಯ ಆತ. ಅವನನ್ನು ಸೌಜನ್ಯಂಗೆ ನ್ಯಾಯ ಕೊಡಿಸುವಂಥ ದುರಂಧರ ಅಂತ ಪ್ರೊಜೆಕ್ಟ್ ಮಾಡುವ ಕೆಲಸ. ಧರ್ಮಸ್ಥಳದಲ್ಲಿ ಜನನೇ ಬರ್ತಾ ಇಲ್ಲ, ಭಕ್ತರ ಸಂಖ್ಯೆ ಕಡಿಮೆ. ಭಾರತ ದೇಶದಲ್ಲಿ ಹಿಂದೂಗಳ ಭಕ್ತಿಯನ್ನು ಅಷ್ಟು ನಗಣ್ಯವಾಗಿ ಎಂದೂ ಯೋಚನೆ ಮಾಡಬೇಡಿ. ಅಣ್ಣಪ್ಪ ಸ್ವಾಮಿ ಮಂಜುನಾಥನನ್ನು ಅಷ್ಟು ಹಗುರವಾಗಿ ಪರಿಗಣಿಸಬೇಕಾಗಿಲ್ಲ. ಜನ ಬರ್ತಾರೆ ಹೋಗ್ತಾರೆ, ಯಾತ್ರಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಕಡಿಮೆ ಆಗತ್ತೆ, ದೇವರ ಪವಾಡಗಳು ನಿರಂತರವಾಗಿ ನಡೀತಾ ಇರ್ತವೆ. ಅದಕ್ಕೆ ನೀವು ತೆಗೆದ್ರಲ್ಲ 16 ಗುಂಡಿ, ಆ 16 ಗುಂಡಿಗಳೇ ಸಾಕ್ಷಿ. ಹಾಗೆ ಬಂದಂಥ ಯಾತ್ರಾರ್ಥಿಗಳ ಸಂಖ್ಯೆ ಇಷ್ಟು ವರ್ಷಗಳಲ್ಲಿ ಎಷ್ಟೋ ಜನ ಇರುತ್ತೆ.
ಒಂದೇ ಒಂದು ಹೆಣ ಸಿಗಲಿಲ್ವಲ್ರಿ? ಯಾರಲ್ಲಿ ಇಲ್ಲೇರಿ ಅದು? ಯಾರ ಪವಾಡ? ಇದೇ ಅಣ್ಣಪ್ಪ ಸ್ವಾಮಿ ಪವಾಡ ತಾನೆ, ಇದೇ ಮಂಜುನಾಥ ಸ್ವಾಮಿ ಪವಾಡ ತಾನೆ. ನೀವು ಇವತ್ತು ಬಂದು BJPಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಒಂದು ಪಕ್ಷ ಅಂತ ಇದೆಯಲ್ರಿ, ಇರಲಿ ಬಿಡಿ. ಅದ್ಮೇಲೆ ನೀವು ರಾಜಕೀಯ ಮಾಡ್ತಾ ಇಲ್ವಾ? ಅವ್ರು ಯಾಕೆ ರಾಜಕೀಯ ಮಾಡಬಾರ್ದು? ನೀವು ಮುಸಲ್ಮಾನರು ಇಟ್ಕೊಂಡು ನೀವು ರಾಜಕೀಯ ಮಾಡ್ಬೋದು, ಕಾಂಗ್ರೆಸ್ ಅವರು. ಹಿಂದೂಗಳನ್ನ ಇಟ್ಕೊಂಡು BJPಯವರು ರಾಜಕೀಯ ಮಾಡಬಾರ್ದಂತ ಇದು ಯಾರಾದರೂ ಒಪ್ತಾರನ್ರಿ? ಈ ಥರದ ಅಪಸವ್ಯಗಳ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರಲಿ. ಹಬ್ಬದ ದಿವಸ ಇಂಥವೆಲ್ಲ ಮಾತಾಡಿ ನಿಮ್ಮ ಮನಸ್ಸನ್ನು ಬೇಜಾರು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಒಂದು ಸಲ ಹಿಂದೂ ಧರ್ಮದ ಬಗ್ಗೆ ವಿಚಾರ ಬಂದಾಗ, ನಮ್ಮ ಧಾರ್ಮಿಕ ಆಚರಣೆಗಳನ್ನು ಯಾರಾದರೂ ಈ ರೀತಿ ಕಡೆಗಣಿಸಿ ಮಾತಾಡ್ತಾರೆ, ಅವಹೇಳನ ಮಾಡ್ತಾರೆ ಅಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕೋಪಾವಿಷ್ಟನಾಗಿಬಿಡ್ತೀನಿ, ಭಾವಾವೇಶಗೊಂಡ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಇರಲಿ, ನಮ್ಮ ತಮ್ಮ ನಿರಂತರವಾದ ಆಶೀರ್ವಾದದಿಂದ ನಮ್ಮ ಎಲ್ಲ ಸಂಚಿಕೆಗಳು ನಿರ್ವಿಘ್ನವಾಗಿ ನಡೀತಾ ಇದ್ದಾವೆ. 2 ವರ್ಷಗಳ ಹಿಂದೆ ಇದೇ ರೀತಿ ಕೂತು ಕೇಳಿದ್ದೆ ನಾನು. ನಮ್ಮ ಸಂಸ್ಥೆಯನ್ನು ನಡೆಸೋದು ಭಾಳ ಕಷ್ಟ ಆಗಿದೆ, ನೀವೆಲ್ಲ ಆರ್ಥಿಕವಾಗಿ ಜೊತೆಗೆ ನಿಂತರೆ ಅಭಿಯಾನದ ರೀತಿಯಲ್ಲಿ ಮಾಡೋಣ. ಒಂದೊಂದೇ ಇಟ್ಟಿಗೆ ಇಡೋ ಮೂಲಕ ದೊಡ್ಡದಾದಂಥ ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯವೇ ವಿನಃ ರಾತ್ರೋರಾತ್ರಿ ಯಾವ ಸೌಧ ಆಗಲ್ಲ ಅಂತ ಹೇಳಿದ್ದೆ. ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದಾರೆ ನಂಗೆ ಬಾಗಲಕೋಟೆಯಿಂದ. ಫೋನ್ ಮಾಡಿ, ನೀವು ಇನ್ಮೇಲೆ ಯಾರಿಗೂ ಫೋನ್ ಮಾಡಬೇಡಿ, ನಿಮ್ಗೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕು ಹೇಳ್ರಿ ಅಂದರು. ನಡೆದ ಆ ರೀತಿ ಮಾಡೋದಾದರೆ ರಾಜಕಾರಣಿ ಹತ್ರ ಇಸ್ಕೊತಿದ್ದೆ ನಾನು. ಯಾವುದೊಬ್ಬ ರಾಜಕಾರಣಿಗೆ ಸ್ಟುಡಿಯೋ ಮಾಡ್ಕೊಡಂದ್ರೆ ಸ್ಟುಡಿಯೋ ಮಾಡಿಕೊಡ್ತಾರೆ. ವಿಡಿಯೋ ಮಾಡ್ತೀನಿ ಸರ್, ತಿಂಗಳ ಎಷ್ಟು ಸಂಬಳ ಕೊಡಿ ಅಂದರೆ ಯಾವ ರಾಜಕಾರಣಿ ಬೇಕಾದ್ರೂ ಹೋಗ್ತಾರೆ. ನಮ್ಮ ಉದ್ದೇಶ ಅದಲ್ಲ. ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಅವ್ರು ಕಳಿಸುವಂಥ 500, 1000, 2000 ರೂಪಾಯಿ ದುಡ್ಡುಗಳು, 5000 ರೂಪಾಯಿ ದುಡ್ಡುಗಳಿದಾವಲ್ಲ, ಅದ್ರ ಮೂಲಕ ಈ ಅಭಿಯಾನ ನಡೀಬೇಕು. ಆವಾಗ ನಮಗೊಂದು ಕಮಿಟ್ಮೆಂಟ್ ಅಂತಿರುತ್ತೆ, ಬದ್ಧತೆ ಅಂತಿರುತ್ತೆ. ಇಷ್ಟು ಜನ ನನ್ನ ನಂಬಿದ್ದಾರೆ, ನನ್ನ ನಂಬಿ ಫೋನ್ಪೇ ಗೂಗಲ್ ಪೇ ಮಾಡ್ತಾರೆ, ಅವರಿಗೆ ನಿಷ್ಠನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಳಗೆ ಆತ್ಮಸಾಕ್ಷಿ ಕೊರೆಯಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಶುರು ಮಾಡಿದಂಥ ಅಭಿಯಾನ ಇವತ್ತು ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಜೊತೆ IM ಜೋಶಿ ಅನ್ನುವಂಥ ಇನ್ನೊಂದು ಚಾನಲ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪಾಡ್ಕ್ಯಾಸ್ಟ್ ಶುರು ಮಾಡ್ತಾಯಿದ್ದೀವಿ. ಸಹೋದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ಆಗಿದ್ದು ಹೇಗೆ ಅಂದರೆ, ಒಂದು ಮೇಲ್ಗಡೆ, ಎರಡನೇದ್ದು ನಿಮ್ಮೆಲ್ಲರ ನಿರಂತರವಾದಂಥ ಆಶೀರ್ವಾದದಿಂದ ಇಂಥದ್ದೊಂದು ದೊಡ್ಡ ಅಭಿಯಾನ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾವೇನು ಕೋಟಿಗಟ್ಟಲೆ ದುಡ್ಡು ತೊಗೊಂಬಂದು ಚಾನಲ್ ಶುರು ಮಾಡಿದವರಲ್ಲ, ಒಂದು ಮೊಬೈಲ್ ಹಿಡ್ಕೊಂಡು ಶುರು ಮಾಡಿದಂಥ ಜನ, ಅದು ಕೋವಿಡ್ ಟೈಮ್ನಲ್ಲಿ. ಇವತ್ತು ಇಷ್ಟು ನಿರಂತರವಾಗಿ ಪ್ರವಹಿಸ್ತಾ ಇದೆ ಅಂದರೆ ಅದಕ್ಕೆ ನಿಮ್ಮ ಪ್ರೇರಣೆ ಕಾರಣ, ಬೇರೆ ಏನೇ ಇರಲಿಕ್ಕೆ ಸಾಧ್ಯ. ಆದರೆ ಇದನ್ನು ಇನ್ನಷ್ಟು ದಷ್ಟಪುಷ್ಟ ಮಾಡೋಣ. ನಮ್ಮ ಧ್ವನಿಗೆ ಪ್ರತಿಧ್ವನಿ ಆಗುವ ರೀತಿಯಲ್ಲಿ ಎಲ್ಲ ಕಡೆ ಅದು ಯಾವ ರೀತಿ ಪಾಂಚಜನ್ಯದ ರೀತಿಯಲ್ಲಿ ಮೊಳಗಬೇಕು ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಈ ಚಾನಲ್ ಮುಂದೆ ಯಾರಿಲ್ಲ ಅನ್ನೋ ರೀತಿಯಲ್ಲಿ ಬಳಸಬೇಕು ಅನ್ನುವಂಥ ದೊಡ್ಡದಾದಂಥ ಸಂಕಲ್ಪ ನಮ್ಮದು. ನೀವೆಲ್ಲ ಜೊತೆಗಿದ್ದೀರಿ ಅನ್ನುವಂಥ ನಂಬಿಕೆ. ದಯವಿಟ್ಟು ಉದಾರವಾಗಿ ನಮ್ಮ ಜೊತೆ ನಿಲ್ಲಿ, ಬೇರೆ ಏನನ್ನೂ ಕೇಳೋದಿಲ್ಲ ನಾನು. ಎರಡನೇದು, ಸಮಷ್ಟಿ ಪ್ರಜ್ಞೆಯ ಮೂಲಕ ಆಲೋಚನೆ ಮಾಡಿ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.